ನೆರೆ ಪೀಡಿತ ಪ್ರದೇಶಗಳಲ್ಲಿ ವಾಸವಾಗಿರುವಂಥ ಜನರಿಗೆ ನಾನು ಮುನ್ನೆಚ್ಚರಿಕೆಯನ್ನು ಕೊಡೋದೇನಂತಂದರೆ, ನೀವು ನೆರೆ ಕಡಿಮೆ ಆದ ತಕ್ಷಣ ನೀವು ರಿಟರ್ನ್ ಮನೆಗೆ ಹೋಗ್ತೀರಿ, ಮನೆಗಳನ್ನು ಕ್ಲೀನ್ ಮಾಡ್ತೀರಿ. ಆದರೆ ಮನೆ ಅಟ್ಟದ ಮೇಲೆ ಇರುವಂಥ ಒಂದು ಜಾಗವನ್ನು ಯಾರೂ ನೋಡೋದಿಲ್ಲ. ಆದರೆ ಹಾವುಗಳು ಏನು ಮಾಡ್ತದೆ, ಹೋಯ್ತಾ? ಹಾಂ ಅಲ್ಲೂ ಹೋಯ್ತಲ್ಲ, ನಾಗರವೇ ದೊಡ್ಡದಣ್ಣ ಅದು. ಹಾಕ್ಬಿಡಿ. ಆಚೆಗಿಂದ ನೋಡ್ಬೇಕಿತ್ತು ಬಗ್ಗೆ ನಿಲ್ಲ. ಹಾಂ ಬಿಟ್ಟು ಫೋನ ಅದಂತ ಹೆದರಿಕೆ ಅದ ನಿಮಗೆ? ಹೆದರಿಕೆನೇ ಮಾಡ್ಬೇಕಲ್ಲ. ಹೆದರಿಕೆ ಆಯ್ತಾ ಮರ್ಯ? Maria. Shit. Maria. Tidak Maria, lucu juga Maria. Dia udah muskil lah Maria. Shit. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವಾಗ ಪ್ರವಾಹ ಬಂದಿದೆ. ಇವಾಗ ಮಳೆ ಅಂತೂ ಕಡಿಮೆ ಆಗುವಂಥ ಒಂದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗಾಗಿ ನೆರೆ ಪೀಡಿತ ಪ್ರದೇಶಗಳಲ್ಲಿ ವಾಸವಾಗಿರುವಂಥ ಜನರು ಗಂಜಿ ಕೇಂದ್ರಗಳಲ್ಲಿ ಇವಾಗ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಆದರೆ ಕೆಲವೊಂದು ಕಡೆ ಮಳೆ ಅಥವಾ ನೆರೆ ಕಡಿಮೆ ಆದಂಥ ಪ್ರದೇಶಗಳಲ್ಲಿ ಪುನಃ ಮನೆಯಲ್ಲಿ ಹೋಗಿ ಜನರು ವಾಸ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಮನೆಯನ್ನು ಈ ಜನರು ಬಿಟ್ಟಿರೋ ಕಾರಣ ಆ ಮನೆಗಳಲ್ಲಿ ಹಾವುಗಳು ಬಂದು ಸೇರಿಕೊಳ್ತಾ ಇದೆ. ಈ ಒಂದು ಹಾವುಗಳು ಮನೆಯ ಅಟ್ಟದ ಭಾಗದಲ್ಲಿ, ಹಾಗೆ ಮನೆಯ ಒಂದು ಸಂದಿಗಳಲ್ಲಿ ಇವರು ಜೋಡಿಸಿಟ್ಟಿರುವಂಥ ಕೆಲವೊಂದು ವಸ್ತುಗಳ ಮಧ್ಯೆ ಬೆಚ್ಚಗಿರುವಂಥ ಪ್ರದೇಶಗಳನ್ನು ಈ ಹಾವುಗಳು ವಾಸ ಮಾಡ್ತಾ ಇದೆ. ಹೀಗಾಗಿ ಈ ಒಂದು ನೆರೆ ಪೀಡಿತ ಪ್ರದೇಶಗಳಲ್ಲಿ ವಾಸವಾಗಿರುವಂಥ ಜನರಿಗೆ ನಾನು ಮುನ್ನೆಚ್ಚರಿಕೆಯನ್ನು ಕೊಡೋದೇನಂತಂದರೆ, ನೀವು ನೆರೆ ಕಡಿಮೆ ಆದ ತಕ್ಷಣ ನೀವು ರಿಟರ್ನ್ ಮನೆಗೆ ಹೋಗ್ತೀರಿ, ಮನೆಗಳನ್ನು ಕ್ಲೀನ್ ಮಾಡ್ತೀರಿ. ಆದರೆ ಮನೆ ಅಟ್ಟದ ಮೇಲೆ ಇರುವಂಥ ಒಂದು ಜಾಗವನ್ನು ಯಾರೂ ನೋಡೋದಿಲ್ಲ. ಆದರೆ ಹಾವುಗಳು ಏನು ಮಾಡ್ತದೆ, ಮನೆ ಅಂದರೆ ನೆರೆ ಬಂದವಾಗ ಆಲ್ಮೋಸ್ಟ್ ಮನೆ ಮುಕ್ಕಾಲು ಭಾಗ ಅಥವಾ ಅರ್ಧ ಭಾಗ ನೀರು ತುಂಬಿರ್ತದೆ. ಮನೆ ಮೇಲುಗಡೆಗೆ ಬೆಚ್ಚಗಿರುವಂಥ ಪ್ರದೇಶನ ಹುಡುಕಿ ಮನೆ ಅಟ್ಟದ ಮೇಲೆ ಹಾವುಗಳು ವಾಸವಾಗ್ತವೆ. ಹೀಗಾಗಿ ದಯವಿಟ್ಟು ಎಲ್ಲರೂ ಕೂಡ ನೀವು ಪುನಃ ನಿಮ್ಮ ಮನೆಗೆ ವಾಪಸ್ ಬಂದ ಮೇಲೆ ನಿಮ್ಮ ಮನೆಯ ಅಟ್ಟದ ಭಾಗವನ್ನು ನೀವು ಸಂಪೂರ್ಣವಾಗಿ ಒಂದು ಸಲ ಕ್ಲೀನ್ ಮಾಡಿ
ಮತ್ತು ಹಂಚಿನ ಮನೆಯಲ್ಲಿ ವಾಸವಾಗಿರುವಂಥ ಜನ ದಯವಿಟ್ಟು ಸೊಳ್ಳೆ ಪರದೆಯನ್ನು ಯೂಸ್ ಮಾಡಿ. ಯಾಕೆಂತಂದರೆ ಹಾವುಗಳು ಎಷ್ಟೊತ್ತಿಗೆ ಬೇಕಾದರೂ ನೀವು ರಾತ್ರಿ ಮಲಗಿದವಾಗ ಮನೆಯಿಂದ ನಿಮ್ಮ ಮೈ ಮೇಲೆ ಹಾವುಗಳು ಬೀಳುವಂಥ ಒಂದು ಚಾನ್ಸಸ್ಗಳು ಕೂಡ ಇರ್ತದೆ. ಹೀಗಾಗಿ ದಯವಿಟ್ಟು ಸೊಳ್ಳೆ ಪರದೆಯನ್ನು ಯೂಸ್ ಮಾಡಿ. ಎಲ್ಲ ಕಡೆ ಡೆಂಗ್ಯೂನು ಕೂಡ ಇವಾಗ ಸ್ಪ್ರೆಡ್ ಆಗ್ತಿದೆ, ಅದರಿಂದನೂ ಕೂಡ ನೀವು ರಕ್ಷಣೆಯನ್ನು ಪಡೆಯಬಹುದು. ಧನ್ಯವಾದಗಳು.